ಬಂಧುಗಳೇ, ಚಾಮರಾಜನಗರ ಜಿಲ್ಲೆಯಲ್ಲಿ ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇದು ರಾಜಕೀಯಕ್ಕೆ, ಭಾಷಣಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ. 2023ನೇ ಇಸ್ವಿನಲ್ಲಿ ನಾವು ಚುನಾವಣೆಗೆ ಹೋಗುವಾಗ ಸ್ವತಃ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಚೆಕ್ನಲ್ಲಿ ಸಹಿ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನು ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದು. ಯಾವ ಸಂದರ್ಭದಲ್ಲಿ? ಎಲೆಕ್ಷನ್ಗೆ ಹೋಗೋ ಸಂದರ್ಭದಲ್ಲಿ. ತಾವೆಲ್ಲ ಆಶೀರ್ವಾದ ಮಾಡಿದ್ರಿ, ಚಾಮರಾಜನಗರದಲ್ಲಿ 4ಕ್ಕೆ 3 ಗೆಲ್ಲಿಸ್ರಿ. ಕಡಿಮೆ ಅಂತರದಲ್ಲಿ ನಮ್ಮ ಅನೂರನ್ನು ಕಳ್ಕೊಂಡು ಮಂಜುನಾಥ್ ಬಂದರು. ಹೆಚ್ಚು ಕಡಿಮೆ ಅವರು ನಮ್ಮ ಪರವಾಗಿ ಇರ್ತಾರೆ ಮುಂದಿನ ದಿನಗಳಲ್ಲಿ. ಬಂಧುಗಳೇ, ನೀವೇ ಹೇಳಬೇಕು. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟರಲ್ಲ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ದಾರೋ ಕೊಡ್ತಾ ಇಲ್ವೋ ಅಂತ ನೀವು ಕೈ ಎತ್ತಿ ಹೇಳಬೇಕು. 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಇನ್ನೈದು ಕೆಜಿಗೆ 1 ಕೆಜಿಗೆ 34 ರೂಪಾಯಿನ ರೀತಿ 170 ರೂಪಾಯಿನ ಪ್ರತಿ ತಿಂಗಳ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದೀವಿ. ಮಹಿಳೆಯರು ನಿಮ್ಮ ಅಕೌಂಟಿಗೆ ಬರ್ತಾ ಇದೆಯಾ ಇಲ್ವೋ? ದಯವಿಟ್ಟು ಕೈ ಎತ್ತಿ ಹೇಳಬೇಕು. ಬರ್ತಾ ಇದೆಯಾ? ಅದು ಒಂದು ಗ್ಯಾರಂಟಿ. ಅದಾದಮೇಲೆ 200 ಯೂನಿಟ್ನ ವಿದ್ಯುತ್ನ ಫ್ರೀಯಾಗಿ ಕೊಡ್ತೇವೆ, ಉಚಿತವಾಗಿ ಅಂತ ಹೇಳಿದ್ವಿ. ನಿಮ್ಮೆಲ್ಲರಿಗೂ 200 ಯೂನಿಟ್ ತನಕ ವಿದ್ಯುತ್ ಶಕ್ತಿ ಯಾರು ನಿಮಗೆಲ್ಲ ಫ್ರೀಯಾಗಿ ಬರ್ತಾ ಇದೆಯಲ್ಲ? ದಯವಿಟ್ಟು ಕೈ ಎತ್ತಿ ಹೇಳ್ಬೇಕು. ನೀವು ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳಿ. ಮತ್ತು ನೇರವಾಗಿ ಕುಟುಂಬದ ಮಹಿಳಾ ಸದಸ್ಯರಿಗೆ, ಮುಖಂಡರಿಗೆ, ಯಜಮಾನಿಗೆ ಅವರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಕೊಡ್ತಾ ಇದ್ದೀವ ಇಲ್ವೋ? ಮತ್ತು ಯುವಕರಿಗೆ ಯುವ ನಿಧಿನಲ್ಲಿ 1,776 ಜನ ಚಾಮರಾಜನಗರದಲ್ಲಿ ನೋಂದಣಿ ಮಾಡಿದ್ದೀರಿ. ಡಿಗ್ರಿ ಆದವರಿಗೆ 2023 ಈಚೆಗೆ ಡಿಗ್ರಿ ಆದವರಿಗೆ 3,000, ಡಿಪ್ಲೊಮಾದವರಿಗೆ 1,500, 2 ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿದ್ದೀವಿ. ನೋಂದಣಿ ಆಗಿದೆ ಇಲ್ವೋ? ಅಂದಮೇಲೆ ನಾವು ಏನು ಹೇಳಿದ ಆಮೇಲೆ ಮಹಿಳೆಯರಿಗೆ ರಾಜ್ಯದಲ್ಲಿ ಓಡಾಡೋದಕ್ಕೆ ಉಚಿತವಾಗಿ ಬಸ್ ಪಾಸನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಮಹಿಳೆಯರೆಲ್ಲ ಓಡಾಡಿದಿರ ಇಲ್ವೋ? ಓಡಾಡಿರೋ ಮಹಿಳೆಯರೆಲ್ಲ ಕೈ ಎತ್ತಬೇಕು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಒಂದು ಸರ್ಕಾರ, ಒಬ್ಬ ಮುಖ್ಯಮಂತ್ರಿ, ಒಂದು ಪಕ್ಷದ ಆಡಳಿತ ಜನರಿಗೆ ಕೊಟ್ಟಂತ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದ ಜಾರಿ ಮಾಡಿದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಹೌದಾ ಅಲ್ವೋ? ನೀವೆಲ್ಲ ಹೇಳ್ಬೇಕು. ಇಲ್ಲಿ ಹೇಳದೆ ಇದ್ರೆ ನಾನು ಸುಮ್ಮನೆ ಬರೀ ಭಾಷಣ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ದ ಜಾರಿ ಮಾಡಿದ್ದವ ಇಲ್ವೋ ಅನ್ನೋದನ್ನ ಕೈ ಎತ್ತ ಮುಖಾಂತರ ಹೇಳ್ಬೇಕೆಲ್ಲರೂ. ಬಂಧುಗಳೇ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಿಮಗೆ ಗ್ಯಾರಂಟಿ ಕೊಟ್ಟರೆ 1,32,00,000 ಕುಟುಂಬಗಳಿಗೆ ಗ್ಯಾರಂಟಿಯಿಂದ ಪ್ರತಿಯೊಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಸರಾಸರಿ 4,000ದಿಂದ 5,000 ರೂಪಾಯಿ ವರಮಾನ ಬರುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ಈ 5 ಗ್ಯಾರಂಟಿಗಳಿಂದ 4,000ದಿಂದ 5,000 ರೂಪಾಯಿ ವರಮಾನ ಬರುತ್ತೆ. ನಿಮಗೆ ವರಮಾನ ಬರೋ ಥರ ಮಾಡಬೇಕು, ಬರದೇ ಥರ ಮಾಡಬೇಕು. ಬರೋದು ಸರಿ ಇದೆಯಾ, ಸರಿ ಇಲ್ವೋ? ನಿಮಗೆ ಸರಿ ಇದೆ ಅಂದಮೇಲೆ ವಿರೋಧ ಪಕ್ಷದವರು, BJPಯವರು, JDSದವರು ಸರ್ಕಾರದ ಬೊಕ್ಕಸನೆಲ್ಲ ಖಾಲಿ ಮಾಡ್ತಾರೆ ಅಂತ ಹೇಳಿ 1,32,00,000 ಕುಟುಂಬಗಳಿಗೆ
ಸ್ವಾವಲಂಬ ಬದುಕಿಗೆ ಯೋಜನೆಗಳನ್ನು ಕೊಟ್ಟರೆ ಅವರೇ ಕರಬ್ತಾ ಇದ್ದಾರೆ ನಿಮ್ಮ ಕಂಡ್ರೆ. ಅವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ಸಿದ್ದರಾಮಯ್ಯನ ಕಂಡ್ರೆ ಯಾಕೆ ಅವರು ಆ ಥರ ಆಡ್ತಾ ಇದ್ದಾರೆ? ಕಾಂಗ್ರೆಸ್ ಕಂಡ್ರೆ ಯಾಕೆ ಈ ಥರ ಆಟ ಆಡ್ತಾ ಇದ್ದಾರೆ ಅವರು? ಇವರು ಕೆಲಸ ಮಾಡೋದಿಲ್ಲ, ನಿದ್ದೆನೂ ಮಾಡಲ್ಲ, ಎದ್ದು ಯಾವ ಕೆಲಸನೂ ಮಾಡಲ್ಲ, ಆ ಥರದ ಗಿರಾಕಿಗಳು ಅವರು. ಅದಕ್ಕೆ ಇದೆಲ್ಲ ಆರ್ಥಿಕ ದಿವಾಳಿ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಚಾಮರಾಜನಗರ ಜಿಲ್ಲಾಡಳಿತಕ್ಕೆ, ಚಾಮರಾಜನಗರದ ಎಲ್ಲ ಸಮಸ್ತ ಜನರಿಗೆ ಸರ್ಕಾರದ ಪರವಾಗಿ, ನನ್ನ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಈಗ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ರಾಜಕೀಯ ಉದ್ದೇಶನ, ಓಟಿನ ಲಾಭವನ್ನು ಇಟ್ಕೊಂಡು ಮಾಡಿದವಲ್ಲ. ನಮ್ಮ ಸಂವಿಧಾನ ಪೀಠಕ್ಕೆ ಓಡ್ತಿದ್ರಲ್ಲ, ಈ ಸಂಪತ್ತನ್ನು ಎಲ್ಲರಿಗೂ ಹಂಚಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಲ್ಲ, ಅದಕ್ಕೆ ಪ್ರೇರಕವಾಗಿ ಆರ್ಥಿಕ ಸ್ವಾವಲಂಬನೆಯನ್ನ ಪ್ರತಿಯೊಬ್ಬ ಕುಟುಂಬಕ್ಕೆ ಕೊಟ್ಟು ಘನತೆಯಿಂದ ಸ್ವಾಭಿಮಾನದಿಂದ ಬದುಕುವಂತ ಆಡಳಿತವನ್ನ ಮಾಡಿದ್ದೇವೆ. ಸಿದ್ದರಾಮಯ್ಯನವರು, ಎಚ್ ಸಿ ಮಾದೇವಪ್ಪ, ವೆಂಕಟೇಶ್ ಅವರು, ನಮ್ಮ MLAಗಳು ಸುಮ್ಮನೆ ಸಂವಿಧಾನ ಜಾಗೃತಿ ಸಮಾವೇಶ ಮಾಡಲಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಕಡೆ ಮಾದೇಶ್ವರ, ಇನ್ನೊಂದು ಕಡೆ ಮಂಟೇಸ್ವಾಮಿ, ಮತ್ತೊಂದು ಕಡೆ ಸಿದ್ದಪ್ಪಾಜಿ, ಇನ್ನೊಂದು ಕಡೆ ಬಿಳಿಗಿರಿ ರಂಗ, ಇವರೆಲ್ಲರೂ ಸಾಮಾಜಿಕ ಬದಲಾವಣೆಗೆ ಸಾಂಸ್ಕೃತಿಕವಾದಂಥ ನಿಲುವುಗಳ ಮೂಲಕ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಮಾನ್ಯರಿಗೆ ಪ್ರೇರಣೆ ಕೊಟ್ಟಂಥ ಸುಧಾರಕರು. ಆ ಸುಧಾರಕರ ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಿ? ಅದರ ಅರ್ಥ ಏನು? ಸಂವಿಧಾನ ಈ ದೇಶದ 143 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವಂಥ ಶ್ರೇಷ್ಠವಾದಂಥ ಸಂಗತಿಯನ್ನು ಇಟ್ಕೊಂಡಿದೆ. 143 ಕೋಟಿ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡುವ ಪ್ರಬಲವಾದಂಥ ದೊಡ್ಡ ಗ್ರಂಥ ನಮ್ಮ ದೇಶದ ದೊಡ್ಡ ಗ್ರಂಥ ಸಂವಿಧಾನ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತೀವಿ, ನಮಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಇಲ್ಲದೇ ಇದ್ದರೆ ನಾವೆಲ್ಲ ಏನಾಗ್ತೀವಿ? ನಮ್ಮ ಗತಿ ಏನಾಗ್ಬೋದು? ಪ್ರಿಯಾಂಬಲ್ ಏನು ಹೇಳ್ತಾ ಇದೆ? ನಮಗಿರ್ತಕ್ಕಂಥ ಅವಕಾಶಗಳು, ಹಕ್ಕುಗಳನ್ನು ಹೇಳ್ತಾ ಇದೆ. ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದೆ? ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಹೇಳಿದೆ. ಸಂವಿಧಾನವು ಕೊಟ್ಟಿರ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರಿತು ಎಲ್ಲ ಜನರಿಗೆ ಬದುಕುವ ಹಕ್ಕನ್ನು, ದುಡಿಯುವ ಹಕ್ಕನ್ನು ಕೊಟ್ಟಿದ್ದೇವೆ. ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ಇಸ್ ಅ ಫಂಡಮೆಂಟಲ್ ರೈಟ್. ಈ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಯಾವ ಜನರು ಹಸುವಿನಿಂದ ನರಳಬಾರದು ಅಂತ ಹೇಳಿ ಈ ಗ್ಯಾರಂಟಿಗಳ ಮೂಲಕ 60,000 ಕೋಟಿ ರೂಪಾಯಿಯನ್ನ ಆಯವ್ಯಯದಲ್ಲಿ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಹಣವನ್ನು ಇಟ್ಟಿದ್ದಾರೆ. ಇವತ್ತು 3 ಕೋಟಿಗೆ ಹೆಚ್ಚು ಬಾರಿ ಚಾಮರಾಜ ಜಿಲ್ಲೆಯ ಮಹಿಳೆಯರು ವಾಹನದಲ್ಲಿ ಪ್ರದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. 3 ಕೋಟಿಗೂ ಹೆಚ್ಚು ಟ್ರಿಪ್ಸ್ ಅವರು ಪ್ರವಾಸ ಮಾಡಿದ್ದಾರೆ. ಊರಿಂದ ಊರಿಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ, ಪ್ರವಾಸದ ಸ್ಥಳಕ್ಕೆ ಹೋಗಕ್ಕಾಗ್ತಿಲ್ಲ, ಧಾರ್ಮಿಕ ಕೇಂದ್ರಕ್ಕೆ ಭೇಟಿಯಾಗಕ್ಕಾಗ್ತಾ ಇಲ್ಲ. ಈ ಮಹಿಳೆಯರು ಸ್ವತಂತ್ರವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಇಲ್ಲಿಯ ಸಾಮಾಜಿಕ, ಸಾಂಸ್ಕೃತಿಕ, ಐತಿಹಾಸಿಕ, ಧಾರ್ಮಿಕ ವಿಷಯಗಳನ್ನು ಸಂಗ್ರಹ ಮಾಡಿ ಅವರ ಮನಸ್ಸಿನ ವಿಕಾಸವನ್ನು ಪಡಿಬೇಕು ಅಂತ ಹೇಳಿ ಈ ಒಂದು ಬಸ್ನ ಪ್ರಯಾಣವನ್ನು ಉಚಿತವಾಗಿ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳು 16ನೇ ತಾರೀಕು ಆಯವ್ಯಯವನ್ನು ಮಂಡನೆ ಮಾಡಿದ್ರು, ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯದ ಯಾವುದೇ ಸರ್ಕಾರ ಬಜೆಟ್ ಪುಸ್ತಕದಲ್ಲಿ ಸಂವಿಧಾನವನ್ನು ಇಟ್ಟು ಪುಸ್ತಕ ಮಾಡಿ ಅದನ್ನು ಓದಿದಂಥ ಉದಾಹರಣೆ ಇಲ್ಲವೇ ಇಲ್ಲ. ದೇಶದ ಇತಿಹಾಸದಲ್ಲಿ ಸಂವಿಧಾನ ಬಜೆಟ್ ಬುಕ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಅಲ್ಲಿ ನಮೂದಿಸಿ ಮುದ್ರಿಸಿ ಅವರು ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಉದ್ದೇಶ
ನಾವು ಅಸಮಾನತೆಯನ್ನು ತೊಡೆದು ಸಮಾಜದ ನಿರ್ಮಾಣದ ಗೋಲಿನ ಕೆಳಗೆ ಹೆಜ್ಜೆ ಇಡಬೇಕು. ಈ ದೇಶದ ಸಂಪತ್ತನ್ನ ಎಲ್ಲರಿಗೆ ಹಂಚಬೇಕು. ಎಲ್ಲ ಕುಟುಂಬಗಳು ಸ್ವಾಭಿಮಾನದಿಂದ ಬದುಕಬೇಕು, ಸ್ವಾವಲಂಬನೆಯಿಂದ ಬದುಕಬೇಕು ಅಂತ ದೇವದೋಷದಿಂದ ಇಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾವ ರಾಜಕೀಯ ಪಕ್ಷಗಳು ಇದನ್ನು ಟೀಕೆ ಮಾಡ್ತಾ ಇದ್ದು ಆ ರಾಜಕೀಯ ಪಕ್ಷಗಳು ಕೂಡ ನಮ್ಮನ್ನು ಕಾಪಿ ಮಾಡಿ ಅವರ ರಾಜ್ಯದಲ್ಲೂ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ ಪ್ರಭಾವ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವ ಸಿದ್ದರಾಮಯ್ಯ ಸರ್ಕಾರದ ಮೂಲಕ ಇಡೀ ದೇಶದ ಆಡಳಿತ ಮಾಡತಕ್ಕಂಥ ಕೋಮುವಾದಿಗಳನ್ನು ಅಲ್ಲಾಡಿಸ್ತಾ ಇದೆ. ರಾಜ್ಯ ಸರ್ಕಾರಗಳನ್ನು ಎಚ್ಚರಿಸ್ತಾ ಇದ್ದೇವೆ. ಸಂವಿಧಾನದ ತಂಟೆಗೆ ಬಂದ್ರೆ ಜನ ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬದುಕುವುದು ನಮ್ಮ ಹಕ್ಕು, ದುಡಿಯುವುದು ನಮ್ಮ ಹಕ್ಕು. ಸರ್ಕಾರ ತನ್ನ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಮೂಲಕ ಜನರ ಹಕ್ಕನ್ನು ರಕ್ಷಣೆ ಮಾಡುತ್ತಾ ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಕೊಟ್ಟು ಸಿದ್ದರಾಮಯ್ಯನವರು ಎಲ್ಲ ಜನರ ಹಿತವನ್ನು ರಕ್ಷಣೆ ಮಾಡಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಸಂವಿಧಾನದ ಆಶಯಗಳ ಮೂಲಕ ಸಂವಿಧಾನದ ಭರವಸೆಗಳನ್ನು ರಕ್ಷಣೆ ಮಾಡಿ ಸಂವಿಧಾನವನ್ನು ರಕ್ಷಣೆ ಮಾಡಿ ರಾಜ್ಯವನ್ನು ಸರ್ವಾಂಗೀಣ ಅಭಿವೃದ್ಧಿ ಕಡೆಗೆ ಕೊಂಡೊಯ್ತಕ್ಕಂಥ ನಮ್ಮ ಪ್ರಯತ್ನಕ್ಕೆ ರಾಜ್ಯದ ಜನರು, ಚಾಮರಾಜನಗರ ಜಿಲ್ಲೆಯ ಜನರು ಸಂಪೂರ್ಣವಾದಂಥ ಸಹಕಾರ ಮತ್ತು ಬೆಂಬಲವನ್ನು ನೀಡಬೇಕು ಅಂತ ಬಯಸಿ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ನೀಡಿ ಜಿಲ್ಲಾಡಳಿತ ಉತ್ತಮವಾದಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ನಮ್ಮ 5 ಗ್ಯಾರಂಟಿಗಳು ಇಲ್ಲಿಯ ಫಲಾನುಭವಿಗಳು ತಲುಪುವಂಥ ಯಶಸ್ವಿಯಾದ ಕಾರ್ಯಕ್ರಮವನ್ನು ಮಾಡಿ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಇದೆ. ಅದಕ್ಕೂ ಕೂಡ ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.